ತ್ರೇತಾಯುಗದಲ್ಲಿ ಎದೆ ಬಗ್ದು ತೋರಿಸ್ಬೋದಾಯಿತು ಆಂಜನೇಯನಂತವರು. ನಾವೀಗ ಎದೆ ಬಗ್ಗಿದ್ರೆ ಸೊತೈತೀವಿ. ನಾವು ತೋರ್ಸೋಕ್ಕಾಗಲ್ಲ ಶ್ರೀರಾಮ ನಮ್ಮ ಎದೆಲವನೇ ಅಂತ, ಶಿವ ನಮ್ಮ ಎದೆಲವನೇ ಅಂತ. ನಮ್ಮ ಆತ್ಮದಲ್ಲಿ ಏನಿರ್ತದೆ, ನಾವು ಆತ್ಮಶುದ್ಧಿಯಾಗಿ ನಡೆಯೋರು. ನಾವು ಇನ್ನೊಬ್ರನ್ನ ಯಾರನ್ನೂ ಮೆಚ್ಚಿಸೋಕ್ಕಲ್ಲ. ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಆತ್ಮಪೂರ್ವಕವಾಗಿ ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ. ನಾನು ಹೇಳಿದ್ನಲ್ಲ, 10 ವರ್ಷದ ಹಿಂದೆಯೇ ಸ್ವತಃ ಅವರೇ ನಿಂತ್ಕೊಂಡು ಶ್ರೀರಾಮ ಮಂದಿರ ಕಟ್ಸೋರೆ ಊರಲ್ಲಿ. ಅದು ದೊಡ್ಡ ವಿಚಾರ ಆಗಲ್ವಾ ನಿಮಗೆ? ರಜಾ ಕೊಡಲಿಲ್ಲ ಅಂತ ಅನ್ನೋದನ್ನ ಇಟ್ಕೊಂಡು ಶ್ರೀರಾಮನ ವಿರೋಧಿಗಳು ಇವರು ಅಂತ ಹೇಳ್ತಿರಲ್ಲ, ಅದು ನಿಮಗೆ ದೊಡ್ಡ ವಿಚಾರ. ಇದು ಮಾತ್ರ ನಿಮಗೆ ದೊಡ್ಡ ವಿಚಾರ ಆಗಲ್ವಾ? ಶ್ರೀರಾಮಚಂದ್ರ ನಮ್ಮ ಭರತಖಂಡದವನು. ನಾವೆಲ್ಲರೂ ಭರತಖಂಡದಲ್ಲಿರೋರೆಲ್ಲರೂ ಶೂದ್ರರು. ಶ್ರೀರಾಮಚಂದ್ರನು ಒಬ್ಬ ಶೂದ್ರ. ಅವನು ಸರ್ವೋತ್ತಮ, ಪುರುಷೋತ್ತಮ, ಆದರ್ಶ ವ್ಯಕ್ತಿ. ಅವನನ್ನು ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಅವನ ಆದರ್ಶವನ್ನು ನಮ್ಮ ಸಮಾಜಕ್ಕೆ ತಿಳಿಸೋ ಮುಖಾಂತರ ರಾಮ ಮಂದಿರ ಅಂತ ಎಲ್ಲ ಗ್ರಾಮಗಳಲ್ಲೂ ಮೊಹಲಾಗಳಲ್ಲೂ ಗುಡಿ ಕಟ್ಟಿ ಅವನ ಬಗ್ಗೆ ಭಜನೆ ಮಾಡೋ ಮುಖಾಂತರ ಅವನ ಆದರ್ಶದ ತತ್ವಗಳನ್ನ ನಮ್ಮ ಯುವ ಪೀಳಿಗೆಗಳಿಗೆ ತಿಳಿಸುವಂಥ ಕೆಲಸನ ನಮ್ಮ ಪೂರ್ವಜರನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮಗೂ ನಮ್ಮ ಹಿರಿಕರು ಮಾಡಿದ್ದಾರೆ. ನಾವು ಈಗ ನೆಕ್ಸ್ಟ್ ಜನ್ರೇಷನ್ ಏನು ಬರ್ತೈತೆ ಅವ್ರಿಗೆ ಮಾಡುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಶ್ರೀರಾಮಚಂದ್ರ ಭಾರತ ದೇಶದ ಆಸ್ತಿ. ಅದು ಯಾರ್ದೋ ಒಬ್ಬರ ಆಸ್ತಿ ಅಲ್ಲ, ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ. ಅದರಿಂದ ನಮ್ಗೆ ಯಾವುದೇ ಥರವಾದ ಹಿನ್ನಡೆ ಆಗಲ್ಲ. ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ರಾಜೀವ್ ಗಾಂಧಿ ಅವರು, ಎಲ್ಲರೂ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಎಲ್ಲರೂ ಶ್ರೀರಾಮ ಮಂದಿರನ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವತ್ತೇ ಹೇಳಿದರು. ಅದೇ ರೀತಿ ಇವತ್ತು ಕಟ್ಟಿದ್ದಾರೆ. ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ. ಆ ಶ್ರೀರಾಮ ಮಂದಿರ ಇವತ್ತು ಏನು ಕಟ್ಟಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ನಾವೆಲ್ಲರೂ ಖುಷಿ ಪಡುವಂಥವ್ರು. ನಿನ್ನೆ ಮೈಸೂರು ನಗರದಲ್ಲಿ ನಾನೊಬ್ಬ ಕಾಂಗ್ರೆಸ್ ಶಾಸಕನಾಗಿ ಸುಮಾರು ಕಡೆ ಶ್ರೀರಾಮಚಂದ್ರನ ಪೂಜೆ ಮಾಡಿದ್ರು. ಅಲ್ಲೆಲ್ಲ ಕಡೆಯೂ ಹೋಗಿ ನಾನು ಭಾಗವಹಿಸಿದ್ದೀನಿ. ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಜೈನರು, ಸಿಖ್ರು ಎಲ್ಲರೂ ಸೇರಿ ಆಚರಣೆ ಮಾಡ್ತಿರುವಂಥ ವಿಚಾರ ಇದು ಭಾರತ ದೇಶದ ಸಂಸ್ಕಾರ. ಅದು ಯಾವುದೋ ಒಂದು ಪಕ್ಷಕ್ಕೆ ಮೀಸಲಾಗಿರೋದಲ್ಲ, ಅದು ಒಂದು ಪಕ್ಷದ ಆಸ್ತಿ ಅಲ್ಲ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.